ಕೃಷ್ಣ, ನಮಸ್ತೆ ಕರ್ನಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರದ ದಿನದ ವ್ಲಾಗ್ ಇದು. ಇವತ್ತು ನಾಳೆ ಏಕಾದಶಿ ಇದೆ, ಹಾಗೆ ಬುಧವಾರ ಶಿವರಾತ್ರಿ ಇದೆ. ಅದಕ್ಕೋಸ್ಕರ ಫುಲ್ ಮನೆ ಕ್ಲೀನಿಂಗ್ ಮಾಡೋಣ, ಡೀಪ್ ಕ್ಲೀನಿಂಗ್ ಅಂತ ಇಟ್ಕೊಂಡಿದ್ದೀನಿ. ನಾನು ನನ್ನ ತಂಗಿ ಇಬ್ಬರು ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಕ್ಲೀನಿಂಗು, ನಮ್ಮ ವ್ಲಾಗ್ ಹೇಗಿರುತ್ತೆ, ನಮ್ಮ ಡೇ ಹೇಗೆ ಹೋಗುತ್ತೆ, ಎಷ್ಟು ಕ್ಲೀನಿಂಗ್ ಮಾಡ್ತೀವಿ, ಎಷ್ಟು ಕಷ್ಟಪಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ. ಮೊದಲಿಗೆ ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅಲ್ಲಿರೋ ಸೆಲ್ಫ್ ಮೇಲಿರೋ ಐಟಮ್ಸ್ಗಳನ್ನೆಲ್ಲ ತೆಗಿತಾ ಇದ್ವಿ. ನನ್ನ ತಂಗಿ ತೊಗೊಂಡೋಗೆಲ್ಲ ಇಡ್ತಾಯಿದ್ಲು. ಮನೆ ಅಂತ ಬಂದಮೇಲೆ ಮೊದಲು ಗಲೀಜಾಗದೆ ಅಡುಗೆ ಮನೆ. ಎಷ್ಟೇ ಕ್ಲೀನ್ ಮಾಡು ಅಡುಗೆ ಮನೆ ಪದೇ ಪದೇ ಗಲೀಜು ಆಗ್ತಾನೆ ಇರುತ್ತೆ. ನಮ್ಮದಂತೂ ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ ಸಿಕ್ಕಾಪಟ್ಟೆ ಬಸ್ಸು ಕಾರು ಎಲ್ಲ ಓಡಾಡೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗ್ಬಿಡುತ್ತೆ. ಕಿಟಕಿನೂ ಓಪನ್ ಇಟ್ಟಿರ್ತೀವಿ ಯಾವಾಗಲೂ ನಾವು. ಸಿಕ್ಕಾಪಟ್ಟೆ ಧೂಳು ಮಣ್ಣು ಎಲ್ಲ ಇರುತ್ತೆ. ಸೊ ಒಂದು 10 ದಿನಕ್ಕೆ ಇಲ್ಲ 15 ದಿನಕ್ಕೆ ಡೀಪ್ ಕ್ಲೀನ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಸರಿ ಹೋಗೋದಿಲ್ಲ. ಇವಾಗ ಎಲ್ಲ ಅಡುಗೆ ಮನೆ ಐಟಮ್ಸ್ನೆಲ್ಲ ಇಳಿಸಿದ್ದೀನಿ ಕೆಳಗಡೆ. ಫಸ್ಟ್ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ನನಗೆ ನೆಮ್ಮದಿ ಸಮಾಧಾನ. ಎಲ್ಲ ಅರ್ಧ ಕೆಲಸನೇ ಮುಗ್ದಂಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಬನ್ನಿ ಹೇಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ ಅಂತ ನೋಡೋಣ. 75% ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಪ್ರಪಂಚ ಆಗಿರುತ್ತೆ. ತನ್ನ ಗಂಡ, ತನ್ನ ಮಕ್ಕಳು, ತಮ್ಮ ಮನೆಯವರು ಯಾರೇ ಆಗಿರ್ಬೋದು, ಅವ್ರಿಗೆ ಇಷ್ಟವಾದ ಅಡುಗೆಗಳನ್ನ ಮಾಡೋದ್ರಲ್ಲಿ, ಅವ್ರಿಗೆ ತಿನ್ನಿಸೋದ್ರಲ್ಲಿ, ಅದು ಚೆನ್ನಾಗಿದೆ ಅಂತ ಉತ್ತರನ ಕೇಳಿಸ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಹಾಗಂತ ಹೊರಗಡೆ ಹೋಗಿ ದುಡಿಯೋರು ಅಡುಗೆ ಮಾಡಲ್ಲ ಅಂತಲ್ಲ, ಅವರು ಕೂಡ ಅಡುಗೆ ಮಾಡ್ತಾರೆ. ಆದರೆ ಮನೇಲಿ ಅಡುಗೆ ಮಾಡೋರು ಅವ್ರಿಗೆ ಅಡುಗೆ ಮನೆ ಒಂದೇ ಪ್ರಪಂಚ ಆಗ್ಬಿಟ್ಟಿರುತ್ತೆ. ಅಡುಗೆ ಮಾಡಿ ಅದು ಚೆನ್ನಾಗಿದೆ ಅಂತ ಕೇಳಿಸ್ಕೊಂಡಾಗ ಆಗೋ ಆನಂದನೇ ಬೇರೆ ಆಗಿರುತ್ತೆ. ಸೊ ಅದಕ್ಕೆ ನಾನು ಕೆಲವೊಬ್ರು ಎಲ್ರಿಗೂ ಹೇಳೋದು ಒಂದೇ, ಅಡುಗೆ ಮಾಡಿ ನಿಮ್ಮ ಹೆಂಡ್ತಿನೋ ಅಥವಾ ಅಮ್ಮನೋ ಅಡುಗೆ ಮಾಡಿದ್ರೆ ಅದನ್ನು ತಿಂದಾಗ ದಯವಿಟ್ಟು ಒಂಚೂರು ಉಪ್ಪು ಖಾರ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಆಗ ಅವ್ರಿಗೆ ಇನ್ನೂ ಒಳ್ಳೆಯ ಅಡುಗೆಗಳನ್ನ ಮಾಡಿ ನಮ್ಮ ಮನೆಯವ್ರಿಗೆ ಬಡಿಸ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಇಲ್ಲಾಂದರೆ ನಾವು ಏನು ಮಾಡಿದ್ರೂ, ಎಷ್ಟೇ ಶ್ರಮಪಟ್ಟು ಅಡುಗೆ ಮಾಡಿದ್ರೂ ನಮ್ಮ ಎಫರ್ಟ್ಸ್ನ ನಮ್ಮ ಮನೇಲಿರೋರು ಗುರುತಿಸ್ತಾ ಇಲ್ಲ ಅಂತ ಅವರು ಅಂದ್ಕೋತಾರೆ. ಸೊ ಅದಕ್ಕೆ ಯಾರೂ ಅವಕಾಶ ಮಾಡಿಕೊಡ್ಬೇಡಿ ಅಂತ ನನ್ನ ವಿನಂತಿ ಅಷ್ಟೇ. ಎಲ್ಲರೂ ಪ್ರೀತಿಯಿಂದ ಅಡುಗೆ ಮಾಡಿರ್ತಾರೆ, ಪ್ರೀತಿಯಿಂದನೇ ಅಡುಗೆ ಬಡಿಸ್ತಾರೆ. ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಅಡುಗೆನ ಊಟ ಮಾಡಿದ್ರೆ ಅವ್ರ ಮನಸ್ಸಿಗೂ ಒಂದು ಸಮಾಧಾನ, ಒಂದು ತೃಪ್ತಿ. ಅಡುಗೆ ಮಾಡಿರೋದು ಸಾರ್ಥಕ ಆಯಿತು ಅಂತ ಅವ್ರಿಗೆ ಅನಿಸುತ್ತೆ. ಎಲ್ಲ ಕಂಟೈನರ್ಸ್ನ ವಾಶ್ ಮಾಡಿ ರೀಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಮತ್ತೆ ರೀಸೆಟ್ ಮಾಡಬೇಕು. ಬನ್ನಿ ಜೋಡಿಸಿ. ಸೊ ಎಲ್ಲ ಪಾತ್ರೆನೂ ಜೋಡಿಸ್ಕೊತಾ ಇಡುವಾಗಲೇ ನನಗೆ ಅನಿಸಿದ್ದೇನು ಅಂದರೆ, ನಾನು ಈ ಮನೆಗೆ ಬರುವಾಗ ಸ್ವಲ್ಪ ಪಾತ್ರೆ ಇದೆ ನಮ್ಮ ಮನೇಲಿ, ಬೇಗ ಕ್ಲೀನ್ ಮಾಡ್ಕೊಬಿಡ್ಬೋದು ಅಂತ ಸ್ವಲ್ಪ ಖುಷಿಪಟ್ಟಿದ್ದೆ. ಆ್ಯಕ್ಚುಲಿ ಇವಾಗಲೇ ಕ್ಲೀನ್ ಮಾಡುವಾಗಲೆಲ್ಲ ನನಗೆ ಅನ್ನಿಸ್ತಾಯಿತ್ತು, ಇಷ್ಟೊಂದು ಪಾತ್ರೆ ಇದೆಯಾ ನಮ್ಮ ಮನೇಲಿ, ಎಲ್ಲಿಂದ ಸೇರ್ಕೊಂಡ್ಬಿಡ್ತು ಅಂತ. ಆ್ಯಕ್ಚುಲಿ ಇದೆಲ್ಲ ಅರ್ಧ ನಮ್ಮ ಅಮ್ಮನ ಮನೆಯಿಂದ ಬಂದು ಸೇರ್ಕೊಂಡಿರೋ ಅಂತಹ ಒಂದು ಐಟಮ್ಗಳು ಎಲ್ಲ ಅಮ್ಮ ಕೊಟ್ಟಿರೋದೇನೆ. ಇಲ್ಲಿ ಸೋಫಾ ಮೇಲೆ ನೀರೆಲ್ಲ ಚೆಲ್ಬಿಟ್ಟಿದ್ಲು ನನ್ನ ಮಗಳು. ಸೋಫಾನು ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಅದನ್ನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಹಾಗೆ ಗೂಡಿಸಿ ಒರೆಸಿ ಎಲ್ಲಕ್ಕೂ ಕೂಡ ಫೈನಲ್ ಟಚ್ ಕೊಟ್ಟಿದ್ದಾಗೋಯ್ತು. ಸೊ ಫುಲ್ ಮನೆ ಕ್ಲೀನ್ ಮಾಡಿದ್ದಾಯಿತು. ಅಡುಗೆ ಮನೆ, ರೂಮು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ರೂಮ್ ಕ್ಲೀನ್ ಮಾಡೋ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯಿತು. ಸೊ ಹಾಗಾಗಿ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಳೋಕ್ಕಾಗಲಿಲ್ಲ, ನನಗೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಫುಲ್ ಮನೆ ಕ್ಲೀನ್ ಆಯಿತು. ಬನ್ನಿ ಹೇಗೆ ಕ್ಲೀನ್ ಮಾಡಿದ್ದೀವಿ ಅಂತ ಒಂದೊಂದು ತೋರಿಸ್ತೀನಿ. ಇಲ್ಲಿ ನೋಡಿ, ಫುಲ್ ಅಡುಗೆ ಮನೆ ಸ್ಟ್ಯಾಂಡು ಫುಲ್ ಎಲ್ಲ ಕ್ಲೀನಾಗಿದೆ. ಎಲ್ಲ ಅದ್ರ ತಕ್ಕಂಗೆಲ್ಲ ಜೋಡಿಸ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಬೇಕು, ಆಮೇಲೆ ಜೋಡಿಸೋಣ ನಾನು ಸುಮ್ಮನಿದ್ದೀನಿ. ಈ ದೇವ್ರ ಮನೆ ಕೆಲಸ ಏನೇ ಇದ್ದರೂ ನಾನು ನಾಳೆ ಮಾಡ್ಕೊತೀನಿ. ಅಡುಗೆ ಮನೆ ಆಯಿತು, ರೂಮು ಕೂಡ ಫುಲ್ ಕ್ಲೀನಾಗಿದೆ. ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ, ನಾಳೆ ಏಕಾದಶಿ ಇರೋದ್ರಿಂದ. ಸೊ ಫುಲ್ ಮನೆ ಫುಲ್ ಕ್ಲೀನ್ ಆಯಿತು. ಸೊ ಎಲ್ಲ ಮನೆ ಕ್ಲೀನ್ ಆಯಿತು. ಹೆಣ್ಮಕ್ಳಿಗೆ ಅದೇ ಸಮಾಧಾನ ಅಲ್ವಾ, ಮನೆ ಕ್ಲೀನಾಗಿದ್ದರೆ ಮನಸ್ಸು ಕ್ಲೀನಾಗಿರುತ್ತೆ. ಹಾಗೆ ನೋಡೋದಕ್ಕೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಮ್ಮ ಮನೆ ಕ್ಲೀನಾಗಿದೆ, ನನಗೂ ಫುಲ್ ಸಮಾಧಾನ ಆಯಿತು. ಮನೆ ಕ್ಲೀನ್ ಮಾಡೋರ್ಗೂ ಸಮಾಧಾನನೇ ಇರಲಿಲ್ಲ. ಸೊ ಈಗ ನಾನು ಫ್ರೆಶ್ ಅಪ್ ಆಗಬೇಕು. ಮನೆ ಕ್ಲೀನಿಂಗ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನನಗೂ ನಮ್ಮ ತಂಗಿಗೂ ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಇಬ್ಬರು ತುಂಬ ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಹಾಗೆ ಟೈಮು ಕೂಡ ಜಾಸ್ತಿ ಆಗೋಗಿತ್ತು. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ, ಪೂಜೆ ಮಾಡಿಬಿಡೋಣ, ಲೇಟಾದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆನೂ ಮಾಡಾಯಿತು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.